ಸೊ ಗಾಯ್ಸ್, ನಿಮಗೆ ಬೇಕು ಹಂಟರ್ ಐಸ್. ನೀವು ಹೆಂಗೆ ಹಂಟರ್ ಐಸ್ನ ತೆಗಿಬೋದು? ಫಸ್ಟ್ ಹಂಟರ್ ಐಸ್ಗಿಂತ ಮುಂಚೆ ನಾನೊಂದು ಕ್ವಶನ್ ಕೇಳ್ತೀನಿ ಇನ್ನು. ನೀವು ಹಂಟರ್ ಐಸ್ ಬಿಟ್ಟು ಏನು ಮಾಡ್ತೀರಾ? ಶೋಕಿ ಮಾಡೋಕ್ಕೆ ಹಂಟರ್ ಐಸ್ ತೊಗೊಳ್ತೀರಾ? ನಾನು ಬೆಸ್ಟ್ ಇಲ್ಲ ನಿಮಗೆ. ಹಂಟರ್ ಐಸ್ ನೀವು ಡೆವಲಪ್ ಅಂತೂ ಮಾಡೋಕ್ಕಾಗಲ್ಲ. ಜೆನೆಟಿಕ್ಸ್ಗೆ ಹಂಟರ್ ಐಸು ಬರೋದಿಲ್ಲ. ಬಟ್ ನೀವು ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು, ಅದರಿಂದ ನಿಮ್ಮ ಹಂಟರ್ ಐಸ್ ಥರ ಸ್ವಲ್ಪ ಡೆವಲಪ್ ಆಗುತ್ತೆ. ಯಾರಿಗೆ ನಾನೀಗ ಐಸ್ದು ಡೀಟೇಲ್ಸಿಗೆ ಹೋಗ್ತೀನಿ ಗೈಸ್. ಆ ಐಸ್ದು ಡೀಟೇಲ್ಸಲ್ಲಿ ಏನಂತಂದರೆ, ಈಗ ಮಾಡೆಲಿಂಗ್ ಮಾಡೋದ್ರಲ್ಲಿ ನೀವು ಐಸ್ಗಳು ನೋಡಿರ್ತಾರೆ, ಚಿಕ್ಕದಾಗಿರುತ್ತೆ ತುಂಬ ಅಂತ. ಈ ಸ್ಮಾಲ್ ಐ ವರ್ಕ್ ಆಗೋದು ಬರೀ ಬ್ರೌನ್ ಪೀಪಲ್ಸ್ಗೆ. ನಾನೀಗ ನಂದೀಗ ಬ್ರೌನ್ ಟೋನಿ, ಬ್ರೌನ್ ಕಲರ್ ಒಂದು ಕಪ್ಪಾಗಿದ್ದೀರಾ ಅಂದರೆ ನಿಮ್ಗೆ ತುಂಬ ವರ್ಕ್ ಆಗುತ್ತೆ. ಈ ಐಸ್ ನೀವು ಚಿಕ್ಕದು ಮಾಡ್ಬೋದು ಬೇಸಿಕಲಿ. ಹೆಂಗಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಗೈಸ್. ಇವಾಗ ಸ್ವಲ್ಪ ಚಿಕ್ಕದು ಮಾಡಿಬಿಟ್ಟು ಈ ಥರ ಮಾಡ್ಬೋದು. ಬಟ್ ಈ ಥರದ ಆ್ಯಕ್ಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಇದೆಲ್ಲ ಕಿತ್ತೋಗಿರೋ ಕೆಲಸ, ಇದು ಮಾಡೋಕ್ಕೆ ಹೋಗಬೇಡಿ. ಅದಕ್ಕಿಂತ ನೀವು ಎಕ್ಸಸೈಸ್ನ ಫಾಲೋ ಮಾಡಿರಿ. ನನ್ನ ಪ್ರಕಾರ ನೋಡಿ, ನಾನು ಎಕ್ಸಸೈಸ್ ಮಾಡ್ತೀನಿ, ಇದನ್ನ ನೀವು ಫಾಲೋ ಮಾಡಿ ಅಷ್ಟೇ. ಬೇಸಿಕಲಿ ಏನಂತಂದರೆ ಈ ಥರ ಇಷ್ಟು ಇದ್ದೀರಿ. ಸೊ ಇದೊಂದಿಷ್ಟು ಮಾಡಿರಿ. ಸೊ ಇದು 2 ಎಕ್ಸಸೈಸ್ನ ನೀವು ಡೈಲಿ ಮಾಡ್ತಾ ಹೋಗಿ. ನಿಮ್ಮದು ಐ ಎಸ್ ಐಟಲ್ಲಿ ಸ್ವಲ್ಪ ಇದು ಡಿಫ್ರೆನ್ಸ್ ಬರುತ್ತೆ. ನೀವು 1 ವರ್ಷದಲ್ಲಿ 2 ವರ್ಷ 3 ವರ್ಷ ಕಂಟಿನ್ಯೂಸ್ ಮಾಡಬೇಕು, ಮತ್ತು ಡಿಫ್ರೆನ್ಸ್ ಸಿಗ್ತದೆ ನಿಮ್ಗೆ ನೋಡೋಕ್ಕೆ. ನೀವು 2 ತಿಂಗಳು 4 ಬೇಕು ಅಂದರೆ ಆಗಲ್ಲ ಗೈಸ್ ಡಿಫ್ರೆನ್ಸು. ಸೊ ಇದ್ರ ಜೊತೆ ನಿಮ್ಮ ಫೇಸ್ ಶೇಪ್ನು ನೀವು ಇಂಪ್ರೂವ್ ಮಾಡಬೇಕಂದ್ರೆ ನೀವು ಮೀವಿಂಗ್ ಮಾಡಬೇಕು, ನಾನು ಹೇಳ್ದಂಗೆ. ಸೊ ಮೀವಿಂಗಿಂದ ಫೇಸ್ ಶೇಪ್ ಮತ್ತು ನಿಮ್ಮ ಐ ಸೈಟ್ ಸ್ವಲ್ಪ ಇಂಪ್ರೂವ್ ಆದರೆ ನೀವು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಕಾಣ್ತೀರಾ. ಇದೊಂದು ಬೆಸ್ಟ್ ಐಸ್. ಇದಕ್ಕೆ ಹಂಟರ್ ಐಸ್ ಬಗ್ಗೆ ನೀವು ಹೋಗ್ಬಿಟ್ಟು ಹೇಳ್ಬೇಡಿ ಯಾವುದೋ ಯೂಟ್ಯೂಬಲ್ಲಿ ಹಂಟರ್ ಐಸ್ ಮಾಡ್ದಂತ. ಬಟ್ ಬೇಸಿಕಲಿ ಯೂಟ್ಯೂಬರ್ ಹೇಳ್ತಿದ್ದಾನೆ, ಒಂದು ಸ್ಕ್ಯಾಮ್ ಮಾಡ್ತಿದ್ದಾನೆ ಅಷ್ಟೇ. ನಿಮಗೇನು ಹಂಟರ್ ಐಸ್ ಏನು ಬರಲ್ಲ, ನೀವು ಸ್ಕ್ಯಾಮ್ ಹೋಗ್ತೀರಾ. ಸೊ ಸುಮ್ಮನೆ ನೀವು ಯಾಕೆ ಸಿಟ್ ಮಾಡ್ಕೊಳ್ತೀರಾ, ಏನು ಹಂಟರ್ ಐಸ್ ಏನೋ ಆಗಲಿಲ್ಲ ಅಂತ. ಈ ಥರ ಸ್ವಲ್ಪ ಪರ್ಫೆಕ್ಷನ್ ಮಾಡಿ, ಇದರಲ್ಲಿ ನಿಮ್ಗೆ ಸ್ವಲ್ಪ ಜಾಸ್ತಿ ಪರ್ಫೆಕ್ಟ್ ಆಗಿರುತ್ತೆ. ಸೊ ನನ್ನ ಪ್ರಕಾರ ಇದನ್ನ ನೀವು ಫಾಲೋ ಮಾಡಿ ಅಷ್ಟೇ. ಸೊ ಐ ವಿಲ್ ಸೇ, ಇಫ್ ಯು ವಾಂಟ್ ಟು ಫಾಲೋ ಯು ಕ್ಯಾನ್ ಫಾಲೋ. ಬೇಡ ಅಂದರೆ ಮಾಡಬೇಡಿ, ನಿಮ್ಗೆ ಬಿಟ್ಟಿದೆ. ನೀವು ಮಾಡಬೇಕಂದ್ರೆ ಮಾಡಿ ಗೈಸ್, ಬೇಡವಾ ಮಾಡಬೇಡಿ. ನಿಮ್ಗೆ ರಿಸಲ್ಟ್ ಬೇಕಂದ್ರೆ ನೀವು ಮಾಡ್ತೀರಾ, ಕಷ್ಟಪಡ್ತೀರಾ. ನೀವು ವರ್ಕ್ ಹಾರ್ಡ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿ ಫೇಸ್ ಬಗ್ಗೆ, ಫೇಸ್ ಫ್ಯಾಟ್ ಬಗ್ಗೆ, ಅದರ ಜೊತೆ ಪ್ರೋಟೀನ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿ ತಿನ್ನಬೇಕಂತ. ನೀವು ತಿಂದಿಲ್ಲ ಅಂದರೆ ನನಗೇನು ಮಾಡೋಕ್ಕಾಗಲ್ಲ ಗೈಸ್. ಬರೀ ಫೇಸ್ ಇಂಪ್ರೂವ್ ಮಾಡೋಕ್ಕೆ ನೀವು ಬಾಡಿನೂ ಇಂಪ್ರೂವ್, ಈಗ ಸರಿ ಏನು ಆಹಾರ ಕೊಡ್ತಿದ್ದೀರಾ ಬಾಡಿಗೆ ಅದನ್ನ ಅಷ್ಟು ನೋಡ್ಕೊಳ್ಬೇಕು. ಈಗ ಬಾಕಿ ನಿಮಗೆ ಬಿಟ್ಟಿದ್ದು ಗೈಸ್, ನಿಮ್ಗೆ ಏನು ಮಾಡ್ತೀರಾ ಅಂತ. ಸೊ ನನ್ನ ಟಾಪಿಕಲ್ಲಿ ಕಾನ್ವ ಗೈಸ್, ನಾನು ಕೊಡೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹೋಪ್ ಗೈಸ್ ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರ್ಬೋದು. ಅಲ್ಲಿವರೆಗೆ ಕಾನ್ವ ಗೈಸ್ ನನ್ನ ವಿಡಿಯೋದಲ್ಲಿ.